ಎಲ್ಲರಿಗೂ ನಮಸ್ಕಾರ. ನಮ್ಮ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕೋರ್ಸ್ ಮತ್ತು NPTEL ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸುಸ್ವಾಗತ. ನಾನು IIT ಖರಗ್ಪುರದ ರಾಜಾರಾಮ್. ನಾವು ಲೆಕ್ಚರ್ ಸಂಖ್ಯೆ 7ರಲ್ಲಿ ಇದ್ದೇವೆ. ನಾವು 1ರಿಂದ 6ರವರೆಗಿನ ಲೆಕ್ಚರ್ನಲ್ಲಿ ಇಂಜಿನಿಯರಿಂಗ್ ಡ್ರಾಯಿಂಗ್ನ ಮೂಲಭೂತ ಅಂಶಗಳು, ಮಾಪಕಗಳು ಮತ್ತು ಇತರ ವಿಷಯಗಳನ್ನು ಕಲಿತಿದ್ದೇವೆ. 7ರಿಂದ 18ರವರೆಗಿನ ಲೆಕ್ಚರಗಳಲ್ಲಿ ನಾವು ಜ್ಯಾಮೆಟ್ರಿಕ್ ನಿರ್ಮಾಣಗಳು ಮತ್ತು ಶಂಕುವಿನಾಕಾರದ ವಿಭಾಗಗಳನ್ನು ಒಳಗೊಳ್ಳುತ್ತೇವೆ. ನಾವು N.D. ಭಟ್ ಪಠ್ಯಪುಸ್ತಕಗಳನ್ನು ಅನುಸರಿಸುತ್ತೇವೆ. ಇಂದಿನ ತರಗತಿಯಲ್ಲಿ ಈ ವಕ್ರಾಕೃತಿಗಳನ್ನು ಹೇಗೆ ನಿರ್ಮಿಸುವುದು ಎಂಬುದರ ಕುರಿತು ತಿಳಿಸುತ್ತೇನೆ. ನಾನು ಈಗ ಶಂಕುವಿನಾಕಾರದ ವಿಭಾಗಗಳನ್ನು ಕುರಿತು ತಿಳಿಸುತ್ತೇನೆ. ಯಾವುದೇ ಫಿಗರ್ ರಚಿಸಲು ನಮಗೆ ಪ್ರೊಟ್ರಾಕ್ಟರ್ಗಳು, ದಿಕ್ಸೂಚಿ, ಪೆನ್ಸಿಲ್ ಮತ್ತು ಮುಂತಾದ ವಸ್ತುಗಳನ್ನು ಬಳಸಿಕೊಂಡು ವಿಶಿಷ್ಟವಾದ ಜ್ಯಾಮಿಟ್ರಿಕಲ್ ರಚನೆಯ ಅಗತ್ಯವಿರುತ್ತದೆ. ಜ್ಯಾಮೆಟ್ರಿಕ್ ರಚನೆಯಲ್ಲಿ ಎಲ್ಲಾ ಅಗತ್ಯ ಭಾಗಗಳಲ್ಲಿ ಮೊದಲನೆಯದು ಲೈನ್ ಹೇಗೆ ವಿಭಜಿಸುವುದು, ಆರ್ಕ್ ಹೇಗೆ ವಿಭಜಿಸುವುದು, ಮತ್ತು ಲಂಬ ರೇಖೆಗಳನ್ನು ಹೇಗೆ ಡ್ರಾ ಮಾಡುವುದು, ಮತ್ತು ಲೈನ್ ಹೇಗೆ ವಿಭಜಿಸುವುದು. ಅದೇ ರೀತಿ ಕೋನವನ್ನು ವಿಭಜಿಸುವುದು ಹೇಗೆ, ಕೋನವನ್ನು ತ್ರಿವಿಭಾಗ ಮಾಡುವುದು ಹೇಗೆ, ವಲಯಗಳನ್ನು ವಿಭಜಿಸುವುದು ಹೇಗೆ. 3 ಬಿಂದುಗಳನ್ನು ನೀಡಿದರೆ ಈ 3 ಬಿಂದುಗಳ ಮೂಲಕ ಹಾದುಹೋಗುವ ವೃತ್ತವನ್ನು ಹೇಗೆ ನಿರ್ಮಿಸುವುದು ಮತ್ತು ವೃತ್ತವಿದ್ದರೆ ವೃತ್ತವನ್ನು ತೋರಿಸಲು ಸಾಮಾನ್ಯ ಲೈನ್ಗಳು ಮತ್ತು ಟ್ಯಾಂಜೆಂಟ್ ಲೈನ್ಗಳನ್ನು ಹೇಗೆ ನಿರ್ಮಿಸುವುದು, ಮತ್ತು ಬಾಹ್ಯ ಬಿಂದುವಿದ್ದರೆ ಆ ಬಾಹ್ಯ ಬಿಂದುವನ್ನು ಸರ್ಕ್ಯೂಟ್ ಮೂಲಕ ಟ್ಯಾಂಜೆಂಟ್ಸ್ ಆಗಿ ಸಂಪರ್ಕಿಸಿದರೆ ಅದನ್ನು ಹೇಗೆ ಮಾಡುವುದು, ಮತ್ತು ಸ್ಕ್ವೇರ್, ಪೆಂಟಗನ್, ಹೆಕ್ಸಾಗನ್ ನಂತಹ ನಿಯಮಿತ ಪಾಲಿಗಾನ್ಗಳನ್ನು ಹೇಗೆ ನಿರ್ಮಿಸುವುದು ಇತ್ಯಾದಿ. ಇವುಗಳನ್ನು ನಾವು ಜ್ಯಾಮೆಟ್ರಿಕ್ ರಚನೆಯಲ್ಲಿ ಕವರ್ ಮಾಡಲಿದ್ದೇವೆ. ಇಂದಿನ ಲೆಕ್ಚರ್ 7ರಲ್ಲಿ ಮೊದಲ 3 ಅಂಶಗಳಾದ ಲೈನ್ ಅಥವಾ ಆರ್ಕ್ ಅನ್ನು ಹೇಗೆ ವಿಭಜಿಸುವುದು, ಲಂಬವಾಗಿರುವ ಲೈನ್ ಅನ್ನು ಹೇಗೆ ಡ್ರಾ ಮಾಡುವುದು, ನಾವು ನೋಡಲಿರುವ ರೇಖೆಯನ್ನು ಹೇಗೆ ವಿಭಜಿಸುವುದು ಎಂದು ನೋಡೋಣ. ಲೈನ್ ಅನ್ನು ವಿಭಜಿಸುವುದು ಹೇಗೆ ಎಂಬುದು ಮೊದಲ ಉದ್ದೇಶವಾಗಿದೆ. ಇಲ್ಲಿ A ಮತ್ತು B ಬಿಂದುಗಳೊಂದಿಗೆ B ಲೈನ್ ಇದೆ. ಈ ಸಾಲಿಗಾಗಿ ನಾವು ಅನ್ನು ಸಮಾನ ಭಾಗಗಳಾಗಿ ವಿಂಗಡಿಸಲು ಬಯಸುತ್ತೇವೆ. ಅಂದರೆ ನಾನು ಈ ವಿಷಯವನ್ನು O ಎಂದು ಕರೆಯುತ್ತಿದ್ದರೆ AO ದೂರ ಮತ್ತು OB ದೂರ R ಪರಸ್ಪರ ಸಮಾನವಾಗಿರುತ್ತದೆ, ಮತ್ತು ನಾವು ಮತ್ತೊಂದು ಲಂಬ ರೇಖೆಯ ಆಧಾರದ ಮೇಲೆ ನಿರ್ಮಿಸಿದ್ದೇವೆ. ಆದ್ದರಿಂದ C ನಿಂದ D ವರೆಗಿನ ಕೋನವು C ಪಾಯಿಂಟ್ D ಪಾಯಿಂಟ್ ಅನ್ನು ನಿರ್ಮಿಸುವ ಮೂಲಕ ಮತ್ತು C ಗೆ D ಗೆ ಸೇರುವ ಮೂಲಕ 90 ಡಿಗ್ರಿಗಳಾಗಿರುತ್ತದೆ. ನಾವು ವಿಭಜಿತ ಲೈನ್ ವಿಭಾಗವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ. ಈ ದ್ವಿಭಾಜಕ ಲೈನ್ ಅನ್ನು ನಿರ್ಮಿಸುವಲ್ಲಿ ಒಳಗೊಂಡಿರುವ ಹಂತಗಳನ್ನು ನಾವು ನೋಡೋಣ. ಮೊದಲ ಹಂತವೆಂದರೆ AB ಲೈನ್. ಡ್ರಾ ಮಾಡಿ ಮತ್ತು ನಂತರ A ಕೇಂದ್ರವಾಗಿ ಮಾಡಿ. ಆದ್ದರಿಂದ ಇಲ್ಲಿ ನಾವು ನಮ್ಮ ಕಂಪಸ್ ಅನ್ನು ಬಳಸಲಿದ್ದೇವೆ. ABಯ ಅರ್ಧಕ್ಕಿಂತ ಹೆಚ್ಚಿನ ಕೇಂದ್ರ ಮತ್ತು ತ್ರಿಜ್ಯವಾಗಿ ಇರಿಸಿ. A ನಿಂದ B ಗೆ ಇರುವ ಅಂತರವು, ಆದ್ದರಿಂದ ಬಹುಶಃ ನಾನು ಅರ್ಧ B ಗಿಂತ ಹೆಚ್ಚಿನ ತ್ರಿಜ್ಯವನ್ನು ಆರಿಸಿಕೊಳ್ಳುತ್ತೇನೆ. ಇಲ್ಲಿಂದ ಕಂಪಾಸ್ ಬಳಸಿ B ಪಾಯಿಂಟ್ನಿಂದ ಅದೇ ತ್ರಿಜ್ಯದೊಂದಿಗೆ ಆರ್ಕ್ ಅನ್ನು ನಿರ್ಮಿಸಿ. ಕಂಪಾಸ್ ಬಳಸಿ ನಾನು ಇನ್ನೊಂದು ಚಾಪವನ್ನು ನಿರ್ಮಿಸುತ್ತೇನೆ. ಅಂತೆಯೇ B ರಿಂದ ನಾನು ಇನ್ನೊಂದು ಬದಿಯಲ್ಲಿ ಇನ್ನೊಂದು ಚಾಪ ಅನ್ನು ನಿರ್ಮಿಸಲು ಪ್ರಯತ್ನಿಸುತ್ತೇನೆ ಅದೇ ತ್ರಿಜ್ಯದೊಂದಿಗೆ. ಮತ್ತೆ ಮತ್ತೊಂದು ಚಾಪವನ್ನು ನಿರ್ಮಿಸಿ. ಆದ್ದರಿಂದ ಈ ಆರ್ಕ್ಗಳು ಎಲ್ಲಿ ಛೇದಿಸುತ್ತವೆಯೋ ಆ ಪಾಯಿಂಟ್ ಅನ್ನು C ಮತ್ತು ಪಾಯಿಂಟ್ D ಎಂದು ಕರೆದು ಆ ಲೈನಗಳನ್ನು ಸೇರಿಸಿ. ಒಮ್ಮೆ ನಾವು ACD ಅನ್ನು ನಿರ್ಮಿಸಿದಾಗ ಇದು ABಗೆ ಲಂಬವಾಗಿರುವ ರೇಖೆಯಾಗಿದೆ ಮತ್ತು ಈ CD ರೇಖೆಯು C ಗೆ ರೇಖೆಯಾಗಿರುತ್ತದೆ.
ಅದು ಬಿ ಅನ್ನು 2 ಸಮಾನ ಭಾಗಗಳಾಗಿ ವಿಭಜಿಸುತ್ತದೆ. ನಮ್ಮ ಡ್ರಾಯಿಂಗ್ ಶೀಟ್ನಲ್ಲಿ ನಾವು ಅದನ್ನು ನೋಡೋಣ. ನಾವು ಒಂದು ಸ್ಕೇಲ್ ಅನ್ನು ಬಳಸೋಣ. ರೇಖೆಯ ವಿಭಾಗವನ್ನು ನಿರ್ಮಿಸಿ. ನಾವು ಎ ಅನ್ನು ಗುರುತಿಸೋಣ, ಬಹುಶಃ ಬಿ ಬಿಂದುವನ್ನು ಮಾರ್ಕ್ ಮಾಡಿ ಅವುಗಳನ್ನು ಸೇರಿಸಿ ಎ ಮತ್ತು ಬಿ ಎಂದು ಗುರುತಿಸಿ. ಈಗ ನಮ್ಮ ಕಂಪಾಸ್ ಬಳಸುವುದರಿಂದ ನಾವು ಮಾಡಬೇಕಾಗಿರುವುದು ಬಿಯ ಅರ್ಧಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಆರಿಸುವುದು. ಪ್ರಾಯಶಃ ನಿರಂಕುಶವಾಗಿ ನಾವು ಇದನ್ನು ಬಿಯ ಅರ್ಧಕ್ಕಿಂತ ಹೆಚ್ಚು ಎಂದು ಆಯ್ಕೆ ಮಾಡಲಿದ್ದೇವೆ. ಈಗ ಅದೇ ತ್ರಿಜ್ಯಕ್ಕೆ ಬಳಸುವ ಬಿ ಪಾಯಿಂಟ್ನಿಂದ ಆ ಬದಿಯಲ್ಲಿ ಆರ್ಕ್ ಅನ್ನು ಡ್ರಾ ಮಾಡಿ. ಮೊದಲ ಚಾಪವನ್ನು ಕತ್ತರಿಸಿ. ಅದೇ ರೀತಿ ಇನ್ನೊಂದು ಬದಿಯಲ್ಲಿ ಕೇಂದ್ರೀಕೃತವಾಗಿ ಬಳಸಿ ಆರ್ಕ್ ಅನ್ನು ನಿರ್ಮಿಸಿ. ಅದೇ ರೀತಿ ಒಂದು ಕಡೆಯಿಂದ ಚಾಪವನ್ನು ನಿರ್ಮಿಸಿ. ಆದ್ದರಿಂದ ಯಾವುದೇ ಬಿಂದುಗಳು ಛೇದಿಸಲ್ಪಟ್ಟಿದ್ದರೂ ನಾವು ಸಿ ಮತ್ತು ಡಿ ಎಂದು ಕರೆಯೋಣ. ಈಗ ಸಿ ಮತ್ತು ಡಿ ಪಾಯಿಂಟ್ ಸೇರಿಸಿ. ಇವುಗಳು ನಿರ್ಮಾಣ ರೇಖೆಗಳಂತೆ ತುಂಬಾ ಹಗುರವಾದ ರೇಖೆಗಳು. ಆದ್ದರಿಂದ ಅದು ಛೇದಿಸುವ ಬಿಂದುವು ಆ ಬಿಂದುವನ್ನು ವಿಭಜಿಸುತ್ತದೆ. ನಾವು ಓ ಎಂದು ಕರೆಯೋಣ. ಆದ್ದರಿಂದ ನಾವು ಎ ನಿಂದ 6 ಘಟಕಗಳು ಮತ್ತು ಒ ನಿಂದ ಬಿ 6 ಘಟಕಗಳಿಂದ ದೂರವನ್ನು ಅಳೆಯಲು ಹೋಗುತ್ತೇವೆ. ಆದ್ದರಿಂದ ಎ ಒ ಮತ್ತು ಒ ಬಿ ಸಮಾನವಾಗಿರುತ್ತದೆ. ನಾವು ಮುಂದಿನ ಉದ್ದೇಶವನ್ನು ನೋಡೋಣ. ಒಂದು ಆರ್ಕ್ ಅನ್ನು ಹೇಗೆ ವಿಭಜಿಸುವುದು. ಆರ್ಕ್ ಅನ್ನು ಇಲ್ಲಿ ನಾವು ಎ ನಿಂದ ಬಿಗೆ ಒಂದು ಆರ್ಕ್ ಅನ್ನು ಹೊಂದಿದ್ದೇವೆ. ಮೊದಲ ಬಿಂದು ಇಲ್ಲಿದೆ ಮತ್ತು ಕೊನೆಯ ಬಿಂದು ಬಿ ಮತ್ತು ನಾವು ಈ ಆರ್ಕ್ ಅನ್ನು ವಿಭಜಿಸಲು ಬಯಸುತ್ತೇವೆ. ಅಂದರೆ ಈ ಬಿಂದುವನ್ನು ನಾವು ಒ ಎಂದು ಕರೆಯೋಣ. ಆರ್ಕ್ ಉದ್ದಕ್ಕೂ ಎ ಒ ಆರ್ಕ್ ಲೆಂತ್ ಮತ್ತು ಎ ಬಿಯ ಆರ್ಕ್ ಲೆಂತ್ ಸಮಾನವಾಗಿರುತ್ತದೆ ಎಂದು ಭಾವಿಸೋಣ. ಅದರಲ್ಲಿ ಒಳಗೊಂಡಿರುವ ಹಂತಗಳನ್ನು ನೋಡೋಣ. ಮೊದಲು ನಾವು ಎ ಕೇಂದ್ರವಾಗಿ ಮತ್ತು ಎ ಬಿನ ಅರ್ಧಕ್ಕಿಂತ ಹೆಚ್ಚಿನ ದೂರವನ್ನು ಬಳಸಬೇಕು. ಅಂದರೆ ಪಾಯಿಂಟ್ ಎ ತಿಳಿದಿದೆ, ಬಿ ತಿಳಿದಿದೆ ಮತ್ತು ಅವು ಎ ಒ ಬಿ ಜೊತೆಗೆ ಹೋಗುತ್ತದೆ. ಆದರೆ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ಎ ನಿಂದ ಐ ರೇಖೆಯಿಂದ ಸೇರಿಕೊಳ್ಳುವುದು. ಆದ್ದರಿಂದ ನಾವು ತ್ರಿಜ್ಯವಾಗಿ ಆಯ್ಕೆ ಮಾಡಲಿದ್ದೇವೆ ಅದಕ್ಕಿಂತ ಅರ್ಧದಷ್ಟು ದೊಡ್ಡದಾಗಿದೆ. ಆದ್ದರಿಂದ ಒಂದು ಡಿಸ್ಟನ್ಸ್ ಬಿ ಮಾರ್ಕ್ ಆರ್ಕ್ಗಳ ಅರ್ಧಕ್ಕಿಂತ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ದೂರದ ತ್ರಿಜ್ಯವನ್ನು ಆರಿಸುವುದರಿಂದ ಎ ನಿಂದ ಆರ್ಕ್ ಗುರುತಿಸಿ. ಅದೇ ರೀತಿ ಒಂದು ಮಾರ್ಕ್ನಿಂದ ಅದೇ ತ್ರಿಜ್ಯದೊಂದಿಗೆ ಈ ಬದಿಯಲ್ಲಿರುವ ಒಂದು ಆರ್ಕ್ ಅನ್ನು ಆ ರೀತಿಯಲ್ಲಿ ಬಿ ಕೇಂದ್ರದೊಂದಿಗೆ ಗುರುತಿಸಿ. ಅದೇ ರೀತಿ ಮತ್ತೊಂದು ಆರ್ಕ್ ಅನ್ನು ಗುರುತಿಸಿ. ಬಿಂದುಗಳು ಛೇದಿಸುತ್ತಿರಲಿ. ನಾವು ಸಿ ಬಿಂದು ಮತ್ತು ಡಿ ಪಾಯಿಂಟ್ ಅನ್ನು ಅವುಗಳನ್ನು ಸೇರಿಸಿ ಮತ್ತು ಅದರ ಮೂಲಕ ಬಿಂದುವನ್ನು ಕರೆಯೋಣ. ಇದು ಒ ಬಿಯ ಆರ್ಕ್ ಒ ಆಗಿರುತ್ತದೆ ಮತ್ತು ಇದು ಎರಡು ಆರ್ಕ್ ಗಳನ್ನು ವಿಭಜಿಸುವ ಬಿಂದುವಾಗಿದೆ. ಗ್ರಾಫ್ ಶೀಟ್ನಲ್ಲಿ ನೋಡೋಣ. ಈಗ ನಾವು ಆರ್ಬಿಟರಿ ಆಯ್ಕೆ ಮಾಡಲಿದ್ದೇವೆ. ಇದರಿಂದ
ಒಂದು ಬಿಂದುವನ್ನು ಗುರುತಿಸೋಣ. ನಾವು ಆರ್ಬಿಟರಿ ಆರ್ಕ್ ನಿರ್ಮಿಸಲಿದ್ದೇವೆ. ನಾವು ಕೆಲವು ಬಿಂದುವನ್ನು ಒಂದು ಬಿಂದು ಎಂದು ಕರೆಯೋಣ ಮತ್ತು ಇನ್ನೊಂದು ಬಿಂದುವನ್ನು ಬಿ ಎಂದು ಕರೆಯೋಣ ಮತ್ತು ಈ ಆರ್ಕ್ ಅನ್ನು ಎ ನಿಂದ ಬಿ ಗೆ ನಾವು ವಿಭಜಿಸಲು ಬಯಸುತ್ತೇವೆ. ಆದ್ದರಿಂದ ಮೊದಲ ಹಂತದ ಎ ಮತ್ತು ಬಿ ಬಿಂದುಗಳನ್ನು ಸೇರುವ ಡ್ಯಾಶ್ ಲೈನ್ ಅನ್ನು ನಿರ್ಮಿಸಿ. ಈಗ ಒಂದು ಬಿ ದೂರಕ್ಕಿಂತ ಹೆಚ್ಚಿನ ತ್ರಿಜ್ಯವನ್ನು ಆರಿಸಿ. ಬಹುಶಃ ಇದು ಪಿಕ್ ಸೆಂಟರ್ನಲ್ಲಿ ನಡೆಯಲು ಹೋಗುತ್ತದೆ. ಎರಡೂ ಬದಿಗಳಲ್ಲಿ ಆರ್ಕ್ ಅನ್ನು ಡ್ರಾ ಮಾಡಿರಿ. ಅದೇ ರೀತಿಯಲ್ಲಿ ಪೀಕ್ ಒಂದು ಆರ್ಕ್ ಮೂಲ ಆರ್ಕ್ ಅನ್ನು ಕತ್ತರಿಸುತ್ತದೆ. ಆದ್ದರಿಂದ ನಾವು ಬಿಂದುಗಳನ್ನು ಸಿ ಮತ್ತು ಡಿ ಎಂದು ಕರೆಯೋಣ. ಈ ಸಿ ಮತ್ತು ಡಿ ಪಾಯಿಂಟಗಳನ್ನು ಸೇರಿಸಿ. ಆದ್ದರಿಂದ ಈ ದ್ವಿಭಾಗವನ್ನು ವಿಭಜಿಸುವ ಬಿಂದು ಈ ಆರ್ಕ್ ಉದ್ದಕ್ಕೂ ಓ ನಿಂದ ಬಿಗೆ ಸಮಾನವಾದ ಈ ಆರ್ಕ್ ಉದ್ದಕ್ಕೂ ಒಎ ಟು ಎ ಎಂದು ಕರೆಯೋಣ. ನಾವು ಒಂದು ಚಾಪವನ್ನು ವಿಭಜಿಸುವ ರೀತಿಯಲ್ಲಿ ನಿರ್ಮಿಸುತ್ತೇವೆ. ನೀವು ಬಿ ರೇಖೆಯ ಮೇಲೆ ಇರುವ ನಿರ್ದಿಷ್ಟ ಬಿಂದು ಕೆ ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ಡ್ರಾ ಮಾಡುವ ಮುಂದಿನ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಆದ್ದರಿಂದ ಏನು ನೀಡಲಾಗಿದೆ ಎಂದರೆ ನಾವು ಒಂದು ಬಿ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅನ್ನು ಹೊಂದಿದ್ದೇವೆ. ಒಂದು ವಿಶೇಷ ಪಾಯಿಂಟ್ ಕೆ ಇದೆ. ಈ ಕೆ ಪಾಯಿಂಟ್ ಅಗತ್ಯವಾಗಿ ಎ ಮತ್ತು ಬಿ ನಡುವಿನ ಮಧ್ಯದಲ್ಲಿ ಇರಬಾರದು. ಇದು ಬಿಟ್ ಆಫ್ಸೆಟ್ ಆಗಿರಬಹುದು, ಅಂದರೆ ಕೆ ಬಿ ಗಿಂತ ದೊಡ್ಡದಾಗಿರಬಹುದು. ಈಗ ನಾವು ಮಾಡಲು ಬಯಸುವುದು ಲಂಬ ದ್ವಿಭಾಜಕವನ್ನು ನಿರ್ಮಿಸುವುದು. ಕೆ ಮೂಲಕ ಹಾದುಹೋಗುವ ಲಂಬ ಲೈನ್ಗಳು ಈ ಕೋನವು ಎ ಬಿ ಆಗಿರುತ್ತದೆ. ಏಕೆಯು ಕೆ ಬಿ ಗಿಂತ ದೊಡ್ಡದಾಗಿದೆ. ನಾವು ಅದನ್ನು ಹೇಗೆ ಮಾಡಲಿದ್ದೇವೆ ಎಂಬುದು ನಾವು ಕಾರ್ಯವಿಧಾನವನ್ನು ನೋಡೋಣ. ಮೊದಲನೆಯದಾಗಿ ಕೆ ಬಿಂದುವಿನಿಂದ ಬಿಗೆ ಲಂಬವಾಗಿ ಡ್ರಾ ಮಾಡಿರಿ. ಇದು ನಾವು ಮಾಡಬೇಕಾದ ಉದ್ದೇಶವಾಗಿದೆ. ಮೊದಲ ಹಂತವು ಕೆ ಎ ಗಿಂತ ಕಡಿಮೆ. ಕೆ ಪಿ ತ್ರಿಜ್ಯವನ್ನು ಆರಿಸುವುದು. ಕೆ ಬಿಂದುವಿನಿಂದ ಮತ್ತೊಂದು ಆರ್ಬಿಟರಿ ಬಿಂದುವನ್ನು ಆರಿಸಿ. ಪಿ ಅಂದರೆ ಪಿಕೆ ಗಿಂತ ಚಿಕ್ಕದಾಗಿದೆ. ಆದ್ದರಿಂದ ಈ ರೀತಿಯದ್ದು ಹೆಚ್ಚಿನ ದೂರವಾಗಿರುತ್ತದೆ. ಆದ್ದರಿಂದ ಕೆ ನಿಂದ ಕೆ ರೇಖೆಯ ಮೇಲೆ ಒಂದು ಆರ್ಕ್ ಅನ್ನು ಕೆ ನಿಂದ ಅದೇ ತ್ರಿಜ್ಯದೊಂದಿಗೆ ಗುರುತಿಸಿ. ಮತ್ತೊಂದು ಆರ್ಕ್ ಕ್ಯೂ ಅನ್ನು ಕೇಂದ್ರೀಕರಿಸಿ. ಆದ್ದರಿಂದ ಪಿ ಪಾಯಿಂಟ್ಗೆ ಕೆ ಮತ್ತು ಕೆ ನಿಂದ ಕ್ಯೂಗೆ ಸಮಾನವಾಗಿರುತ್ತದೆ. ಈಗ ನಾವು ರೇಖೆಯನ್ನು ಹೇಗೆ ವಿಭಜಿಸುವುದು ಹೇಗೆ ಎಂಬುದನ್ನು ಮೊದಲ ಪ್ರಿನ್ಸಿಪಲ್ ಬಳಸಿ, ಏಕೆಂದರೆ ಈಗ ಕೆ ಪಾಯಿಂಟ್ ಬೈಸೆಕ್ಟ್ಗಳು ಪಿ ಮತ್ತು ಕ್ಯೂ. ಆದ್ದರಿಂದ ಆ ತ್ರಿಜ್ಯದ ಅರ್ಧಕ್ಕಿಂತ ಹೆಚ್ಚಿನ ರಿಂದ
ಈ ಬದಿಯಲ್ಲಿ ಒಂದು ಚಾಪವನ್ನು ಗುರುತಿಸಿ. ಅದೇ ರೀತಿ Q ಪಾಯಿಂಟ್ ರಿಂದ ಅದೇ ತ್ರಿಜ್ಯವು ಮತ್ತೊಂದು ಚಾಪವನ್ನು ಗುರುತಿಸುತ್ತದೆ. ಆದ್ದರಿಂದ ಛೇದಕ ಬಿಂದು. ಅದನ್ನು R ಎಂದು ಕರೆಯಿರಿ. ಅಲ್ಲಿಂದ ಈ ಲೈನ್ ಸೇರಿಸಿ. ಒಮ್ಮೆ ನಾವು ಅದನ್ನು ಮಾಡಿದರೆ ನಾವು ಪಾಯಿಂಟ್ K ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ಪಡೆಯುತ್ತೇವೆ. ನಾವು ಅದನ್ನು ನೋಡೋಣ. ನಾವು ಮೊದಲು ಒಂದು AB ಲೈನ್ ಡ್ರಾ ಮಾಡೋಣ. ಇದು ರೇಖೆಯಾಗಿರಬಹುದು, ಅದನ್ನು ನಾವು ಸೇರಿಸೋಣ. ಈ ಬಿಂದುವನ್ನು A ಎಂದು ಕರೆಯಿರಿ. ಈ ಬಿಂದುವನ್ನು B ಎಂದು ಕರೆಯಿರಿ. ಈಗ ಇಲ್ಲಿ ಎಲ್ಲೋ ಒಂದು K ಬಿಂದುವನ್ನು ಗುರುತಿಸಿ ಮತ್ತು ನಾವು ರೇಖಾಗಣಿತ ರಚನೆಗಳ ಮೂಲಕ ಲಂಬ ರೇಖೆಯನ್ನು ಡ್ರಾ ಮಾಡಿ. ಮೊದಲ ಹಂತವು K ನಿಂದ ಆಗಿದೆ. ಏಕೆಂದರೆ ಈಗ B ಎನ್ನುವುದು ಒಂದು ಸಣ್ಣ ರೇಖೆ, ನಾವು K ಯಿಂದ ದೊಡ್ಡ ತ್ರಿಜ್ಯವನ್ನು ಆರಿಸುತ್ತಿದ್ದರೆ ನಾನು ಅದನ್ನು ಗುರುತಿಸಲು ಹೊರಟಿದ್ದರೆ. ಆದ್ದರಿಂದ ಹೆಚ್ಚಿನ ಅಂತರವು ವಿಸ್ತರಿಸಲ್ಪಡುತ್ತದೆ, ಆದ್ದರಿಂದ ನಾವು ಎಷ್ಟು ದೂರವನ್ನು ಬಿಟ್ಟಿದ್ದೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ನಾವು K ನಿಂದ B ಗೆ ಅದಕ್ಕಿಂತ ಹೆಚ್ಚಿನ ದೂರವನ್ನು ಆಯ್ಕೆ ಮಾಡೋಣ. ಅದೇ ರೀತಿ K ನಿಂದ ಅದೇ ತ್ರಿಜ್ಯದ ಗುರುತು ಆರ್ಕ್ ಅನ್ನು ಆರಿಸಿ. ಆದ್ದರಿಂದ ಇದು ಬಿಂದು P ಮತ್ತು ಈ ಪಾಯಿಂಟ್ Q. ಈಗ P ದೂರದಿಂದ ನಾನು K ಗಿಂತ ಹೆಚ್ಚಿನದನ್ನು ಆರಿಸಬೇಕಾಗಿದೆ. ಇದು ನಾನು ಆರ್ಕ್ ಅನ್ನು ಡ್ರಾ ಮಾಡಲು ಆಯ್ಕೆ ಮಾಡಲಿದ್ದೇನೆ. ಅದೇ ರೀತಿ Q ಬಿಂದುವಿನಿಂದ ಒಂದು ಆರ್ಕ್ ಅನ್ನು ಬಿಂದುವನ್ನು ಗುರುತಿಸಿ. ಈಗ Q ಮತ್ತು K ಅನ್ನು ಸೇರಿಸಿ ಮತ್ತು ಈ ಕೋನವು 90 ಡಿಗ್ರಿಗಳಾಗಿರುತ್ತದೆ. ಆದ್ದರಿಂದ ಈ ಆರ್ಕ್ ಉದ್ದವನ್ನು ಎಳೆಯುವಾಗ ಜಾಗರೂಕರಾಗಿರಬೇಕು. ಮತ್ತು ಈ ಬಿಂದುವನ್ನು ನಾವು R ಎಂದು ಕರೆಯೋಣ. ಆದ್ದರಿಂದ ನಾವು ಬಿಂದು K ಮೂಲಕ ಹಾದುಹೋಗುವ ಲಂಬ ರೇಖೆಯನ್ನು ನಿರ್ಮಿಸುವ ಮಾರ್ಗವಾಗಿದೆ. ನಮ್ಮ ಇಂದಿನ ಸೆಷನ್ನಿನ ಮೂರನೇ ಪಾಯಿಂಟ್ ಉದ್ದೇಶವು ಸಮಾನ ಭಾಗಗಳಾಗಿ ರೇಖೆಯನ್ನು ವಿಭಜಿಸುತ್ತದೆ. ಆದ್ದರಿಂದ ಅದನ್ನು AB ರೇಖೆ ಎಂದು ಪರಿಗಣಿಸೋಣ ಮತ್ತು ಅದನ್ನು ಸಮಾನ ಭಾಗಗಳಾಗಿ ಭಾಗಿಸಲು ನಾವು ಬಯಸುತ್ತೇವೆ. ಬಹುಶಃ 1, 2, 3, 4, 5 ಸಮಾನ ವಿಭಾಗಗಳು ಅಲ್ಲಿ ನಾವು ನಿರ್ಮಿಸಲು ಇಷ್ಟಪಡುತ್ತೇವೆ. ಇದನ್ನು ಮಾಡಲು ಒಂದು B ರೇಖೆಯನ್ನು ಎಳೆದ ನಂತರ ಕಾರ್ಯವಿಧಾನವನ್ನು ಮಾಡಲಾಗುತ್ತದೆ. ಇಳಿಜಾರಾದ ರೇಖೆಯನ್ನು AC ಡ್ರಾ ಮಾಡಿರಿ. ಇದು ರೇಖೆಯಾಗಿದೆ. ಬಹುಶಃ 30 ಡಿಗ್ರಿ 40 ಡಿಗ್ರಿಗಳಂತಹ ಲಘು ಕೋನ ಮತ್ತು ಹೀಗೆ AB. ಈಗ AC ನಲ್ಲಿ ಪಾಯಿಂಟ್ ಒಂದನ್ನು ಗುರುತಿಸಲು ಕಂಪಾಸ್ ಬಳಸಿ. A ನಿಂದ ಆರ್ಬಿಟರಿ ಆರ್ಕ್ ಅನ್ನು ಆಯ್ಕೆ ಮಾಡಿ, ನಂತರ ಇದನ್ನು 1 ಕರೆಯಿರಿ. ಅದೇ ರೀತಿ ಇದೊಂದರಿಂದ ಇನ್ನೊಂದು ಚಾಪವನ್ನು ಕೇಂದ್ರೀಕೃತವಾಗಿ ಗುರುತಿಸಿ. ಅದೇ
ತ್ರಿಜ್ಯದಿಂದ ಇನ್ನೊಂದನ್ನು ಗುರುತಿಸಿ. ಅದೇ ತ್ರಿಜ್ಯದೊಂದಿಗೆ ಇನ್ನೊಂದನ್ನು ಗುರುತಿಸಿ. ಅದೇ ತ್ರಿಜ್ಯದ ಗುರುತು ಇನ್ನೊಂದನ್ನು ಗುರುತಿಸಿ. ಒಮ್ಮೆ ಅದು ಮುಗಿದ ನಂತರ ಪಾಯಿಂಟ್ 5ರಿಂದ ಬಿ ಸೇರಿಸಿ. ಒಮ್ಮೆ ಇದನ್ನು ಈ ರೇಖೆಗೆ ಸಮಾನಾಂತರವಾಗಿ ಬಿಂದು 5ಕ್ಕೆ ಸಮಾನಾಂತರವಾಗಿ ಮಾಡಿದರೆ ಮತ್ತು 4ನೇ ಬಿಂದುವಿನ ಮೂಲಕ ಬಿ ಹಾದುಹೋದರೆ 3ರಿಂದ 2 ಹಾದುಹೋಗುವ ಮೂಲಕ 1ಕ್ಕೆ ಹಾದುಹೋಗುವ ರೇಖೆಗಳನ್ನು ಡ್ರಾ ಮಾಡಿರಿ. ಆದ್ದರಿಂದ ಈ ದೂರವನ್ನು ಎಲ್ಲಿ ಛೇದಿಸುತ್ತದೋ ಅಲ್ಲೆಲ್ಲ ಈ ಅಂತರವು ಈ ಅಂತರವೆಲ್ಲವೂ ಸಮಾನವಾಗಿರುತ್ತದೆ. ಈ ರೀತಿಯಲ್ಲಿ ಒಬ್ಬರು ರೇಖೆಯನ್ನು 2 ಸಮಾನ ಭಾಗಗಳಾಗಿ ವಿಭಜಿಸಬೇಕು. ಅದನ್ನು ಗ್ರಾಫ್ ಶೀಟ್ನಲ್ಲಿ ನೋಡೋಣ. ಮೊದಲನೆಯದಾಗಿ ನಾವು ಎ ಬಿ ಬಿಂದುಗಳ ಲೈನ್ ಡ್ರಾ ಮಾಡಬೇಕು. ಇದನ್ನು ಇಳಿಜಾರಾಗಿ ಡ್ರಾ ಮಾಡಿರಿ. ಈಗ ಆ ಸಾಲಿನಲ್ಲಿ ತ್ರಿಜ್ಯವನ್ನು ಆರ್ಬಿಟರಿ ಆರಿಸಿ ಈ ಬಿಂದುಗಳನ್ನು ಗುರುತಿಸಿ. ಆದ್ದರಿಂದ ಈ ಬಿಂದುವನ್ನು ಬಳಸಿ ನಾವು ಇದನ್ನು ಗುರುತಿಸೋಣ. ಇದನ್ನು ಸೆಂಟರ್ ಮಾರ್ಕ್ 2ನೇ ಬಿಂದು ಎಂದು ಆರಿಸಿ. ಅದೇ ರೀತಿ ಒಂದನ್ನು ಸೆಂಟರ್ ಮಾರ್ಕ್ ಇನ್ನೊಂದನ್ನು ಬಳಸಿ ಅದೇ ರೀತಿ ಈ ಬಿಂದು ಗುರುತಿಸಿ. ಆದ್ದರಿಂದ 5 ಪಾಯಿಂಟಗಳಾಗಿದ್ದರೆ ನಾವು ಎಷ್ಟು ಮಾಡಬೇಕು? ಒಟ್ಟು 5 ಆರ್ಕ್ಗಳಲ್ಲಿ ನಾವು 1 2 3 4 ಮತ್ತು 5ನೇಯದನ್ನು ಈ ಒಂದು ನಿರ್ಮಿಸಬೇಕು. ಆದ್ದರಿಂದ ಈ ಬಿಂದುಗಳನ್ನು ಮಾರ್ಕ್ ಮಾಡಿ. ಈಗ 5ನೇ ಬಿಂದುವನ್ನು ಬಿ ಬಿಂದುವಿನೊಂದಿಗೆ ಸಂಪರ್ಕಿಸಿ. ಈಗ ನಾವು ಈ ಸಾಲಿಗೆ ಸಮಾನಾಂತರವಾಗಿ ಹೋಗಬೇಕಾಗಿದೆ. ಸಾಮಾನ್ಯವಾಗಿ ನಾವು ಮಿನಿ ಡ್ರಾಫ್ಟರ್ ಅನ್ನು ಹೊಂದಿದ್ದೇವೆ. ಅದನ್ನು ಮಾಡಲು ದಿಕ್ಕಿನಲ್ಲಿ ಸರಿಹೊಂದಿಸಲಾಗಿದೆ. ಆದರೆ ಇಲ್ಲಿ ನಾವು ಯಾವುದೇ ಮಿನಿ ಡ್ರಾಫ್ಟರ್ ಅನ್ನು ಹೊಂದಿಲ್ಲ. ಆದ್ದರಿಂದ ನಾವು ಮೊದಲು ಸಮಾನಾಂತರ ರೇಖೆಗಳನ್ನು ನಿರ್ಮಿಸಲು ಇದರೊಂದಿಗೆ ಲಂಬ ರೇಖೆಯನ್ನು ನಿರ್ಮಿಸಬೇಕು. ನಿಮ್ಮ ಸೆಟ್ ಸ್ಕ್ವೇರ್ಗಳನ್ನು ಎಚ್ಚರಿಕೆಯಿಂದ ಜೋಡಿಸಬೇಕು. ಇದನ್ನು ಬಳಸಲು ಡ್ರಾಫ್ಟ್ ಸರಿಯಾದ ಸಾಧನವಾಗಿದೆ. ಅದಕ್ಕೆ ಸಮಾನಾಂತರವಾಗಿ ನಾವು ಅದನ್ನು ನಿರ್ಮಿಸಬೇಕು. ಅಂದರೆ ನಿಮ್ಮ ಸೆಟ್ ಸ್ಕ್ವೇರ್ಗಳಲ್ಲಿ ಒಂದನ್ನು ಅಂತಹ ದಿಕ್ಕಿನಲ್ಲಿ ಜೋಡಿಸಿ. ಮತ್ತು ಬಿಂದು ನಮ್ಮ ನಿರ್ದಿಷ್ಟ ಬಿಂದುಗಳ ಮೂಲಕ ಹಾದುಹೋಗಬೇಕು. ಆದ್ದರಿಂದ ನಮಗೆ ಇಲ್ಲಿ ತೊಂದರೆಯಿದೆ. ನಂತರ ಇಲ್ಲಿಂದ ಪ್ರಯತ್ನಿಸೋಣ. ನಾವು ಈ ಲೈನ್ಗಳನ್ನು ಎಕ್ಸ್ಟೆಂಡ್ ಮಾಡೋಣ. ಆದ್ದರಿಂದ ಒಬ್ಬರು ತುಂಬಾ ಜಾಗರೂಕರಾಗಿರಬೇಕು. ನಾವು ಡ್ರಾಫ್ಟ್ ಅನ್ನು ಬಳಸದ ಹೊರತು ನಾವು ಇದನ್ನು ನಿಜವಾಗಿಯೂ ನಿರ್ಮಿಸಲು ಸಾಧ್ಯವಿಲ್ಲ. ಜೋಡಣೆ. ಈ ರೇಖೆಯನ್ನು ವಿಭಿನ್ನ ಭಾಗಗಳಾಗಿ ವಿಂಗಡಿಸಬಹುದು. ಆದ್ದರಿಂದ ಮೊದಲನೆಯದು ಇದು ಛೇದಿಸುತ್ತಿದೆ. ಎರಡನೆಯದು ಈಗ ಅಲ್ಲಿ
ಛೇದಿಸಲಿದೆ, ಇದು ಈ ಲೈನ್ಗಳನ್ನು ಎಕ್ಸಟೆಂಡ್ ಮಾಡಲಾಗುತ್ತದೆ. ಆದ್ದರಿಂದ ಈ ಪಾಯಿಂಟಗಳನ್ನು ಗುರುತಿಸಿ. ಆದ್ದರಿಂದ ನಾವು 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ 4 ಪ್ರೈಮ್ ಎಂದು ಕರೆಯೋಣ. ಆದ್ದರಿಂದ 1 ಪ್ರೈಮ್ 1 ಪ್ರೈಮ್ ಗೆ ಸಮನಾಗಿರುತ್ತದೆ, 2 3 ಪ್ರೈಮ್ ಗೆ ಸಮಾನವಾಗಿರುತ್ತದೆ, ಪ್ರೈಮ್ 3 ಸಮಾನವಾಗಿರುತ್ತದೆ, 4 ಪ್ರೈಮ್ ಬಿಗೆ ಸಮಾನವಾಗಿರುತ್ತದೆ. ಆದ್ದರಿಂದ ಈ ಸಮಾನಾಂತರ ರೇಖೆಗಳನ್ನು ನಿರ್ಮಿಸುವ ವಿಷಯದಲ್ಲಿ ನೀವು ಎಷ್ಟು ಜಾಗರೂಕರಾಗಿರುತ್ತೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಇದು 5 ಸಮಾನ ಭಾಗಗಳಾಗಿ ಮಾಡಲು ಒಂದು ಭಾಗವಾಗಿರುತ್ತದೆ. ಬಹಳ ಧನ್ಯವಾದಗಳು.